ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ಮಿತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ನಾನಿವತ್ತು ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಕ್ಲಾದಿನಾ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಪೇಜ್ ನೋಡಿದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಸ್ಯಾರೀಸ್ದು. ಆ್ಯಂಡ್ ದೇವರ್ ಫ್ರಮ್ ಬಾಗಲಕೋಟ್, ನಮ್ಮ ಕರ್ನಾಟಕದವ್ರೆ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ಅಂದ ತಕ್ಷಣ ಐ ಥಾಟ್ ಒಂದು ಸ್ಯಾರಿ ಆರ್ಡರ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಒಂದು ಸ್ಯಾರಿ ಆರ್ಡರ್ ಮಾಡಿದೆ ಆ್ಯಕ್ಚುಲಿ. ನಾನು ಅದು ರಿವ್ಯೂ ಕೊಡೋಣ ಅಂತ ಮಾಡೋಣ ಅಂದ್ಕೊಂಡೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ತರಿಸಿರೋದಲ್ವ, ಸೊ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ ಬರುತ್ತಾ ಜೆನ್ಯೂನ್ ಪ್ರಾಡಕ್ಟಾ ಅಂತ. ಆ್ಯಕ್ಚುಲಿ ನನಗೂ ಡೌಟ್ ಇದೆ, ಇನ್ನೂ ಇದೆ. ಸೊ ಅದಕ್ಕೆ ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಪ್ಯಾಕೇಜಿಂಗ್ ಹಾಗೆ ಇದೆ ಇನ್ನೂ. ಇವಾಗ ಅನ್ಬಾಕ್ಸ್ ಮಾಡ್ತೀನಿ, ಬನ್ನಿ ನೋಡೋಣ, ರಿವೀಲ್ ಮಾಡೋಣ. ನಿಜವಾಗ್ಲೂ ಸ್ಯಾರಿ ಇರುತ್ತಾ, ಬೇರೆ ಏನಾದರೂ ಇರುತ್ತಾ? ಸ್ಯಾರಿ ಇದ್ದರೆ ಅದು ಹೇಗಿದೆ, ಅದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ. ಸೊ ನಾನು ರಿವ್ಯೂ ಮಾಡಾದಮೇಲೆ ನಿಮಗೆ ಪ್ರೈಸಿಂಗ್ ಎಲ್ಲ ಹೇಳ್ತೀನಿ. ಅದಾದಮೇಲೆ ನನ್ನ ಪೇಜಲ್ಲಿ ನಾನು ಅವರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಫಸ್ಟು ಅನ್ಬಾಕ್ಸ್ ಮಾಡಿಬಿಡೋಣ, ಓಕೆನಾ? ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಅವ್ರು ಹೇಳಿದರು, ಸೊ ಡೆಲಿವರ್ ಆದಮೇಲೆ ಈ ಥರ ನಮ್ಮ ಡೆಲಿವರಿ ಪ್ಯಾಕೇಜಿಂಗ್ ಮೇಲೆ ಈ ಥರದ್ದು ಸ್ಟಿಕ್ಕರ್ ಕಾಣಿಸ್ತಾ ಇರ್ಬೋದು. ನಿಮ್ಗೆ ಉಲ್ಟಾ ಕಾಣಿಸ್ತಿರುತ್ತೆ, ಬಿಕಾಸ್ ಇದು ಸೆಲ್ಫಿ ಕ್ಯಾಮರಾ. ಕ್ಲಾದಿನಾ ಅಂತ ಈ ಸ್ಟಿಕ್ಕರ್ ಇರುತ್ತೆ. ಇದಿಲ್ಲ ಅಂದರೆ ನೀವು ತೊಗೋಬೇಡಿ ಅಂತ. ಸೊ ನಾನು ಅದೇ ನೋಡ್ಬಿಟ್ಟು ತೊಗೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ನಾನು ನಿಮಗೊಂದು ನಾನು ಅವ್ರ ಫೋಟೋ ಕಳಿಸ್ಕೊಂಡಿದ್ದು ನಿಮಗೆ ನಾನು ಪೇಜಲ್ಲಿ ನಾನು ಹಾಕಿರ್ತೀನಿ. ಲೈಕ್ ಲಾಸ್ಟಲ್ಲಿ ಅಥವಾ ಮಧ್ಯದಲ್ಲಿ ಮಿಡಲಲ್ಲಿ ನಾನು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈಕ್ ವಿಡಿಯೋದಲ್ಲಿ ನೋಡಿದ್ದು, ಮತ್ತು ಇಲ್ಲಿ ನಾನು ರಿಯಲಾಗಿ ನಿಮಗೆ ತೋರಿಸ್ತಾ ಇರೋದು. ಲೈಟಿಂಗ್ ಸ್ವಲ್ಪ ಸರಿಗಿಲ್ಲ, ಏಕೆಂದರೆ ಓಕೆ. ಸ್ಯಾರಿ ಇದೆ ಆ್ಯಂಡ್ ಸಿ, ಓ ಗಾಡ್, ಅದೇ ಥರನೇ ಇದೆ. ನಾನು ಗೆಸ್ಸೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಓ ಮೈ ಗಾಡ್, ರಿಯಲಿ? ಸಿ, ನಾನು ಇದು ಪ್ರಿಂಟೆಡ್ ಬಂದಿರುತ್ತೆ ಅಂದ್ಕೊಂಡೆ. ನೋ, ಇಟ್ಸ್ ಅ ಪ್ಯೂರ್ ಜರಿ. ಸಿ, ಗೋಲ್ಡ್ ಥ್ರೆಡ್ಡೇ ಇದು. ಜೊತೆಗೆ ಇದು ಟ್ರಾನ್ಸ್ಪರೆಂಟ್ ಇಲ್ಲ, ಕ್ರೇಪ್ ಸ್ಯಾರಿನೇ. ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಅಂತ ಬರುತ್ತಲ್ಲ ಅದು. ಸಿ, ಟ್ರಾನ್ಸ್ಪರೆಂಟ್ ಇಲ್ಲ, ಕಾಣಿಸ್ತಾ ಇರ್ಬೋದು ನಿಮಗೆ. ಗಾಡ್, ನನಗೆ ಆ್ಯಕ್ಚುಲಿ ಟೊಮ್ಯಾಟೊ ರೆಡ್ ಕಲರ್ ಬೇಕಾಗಿತ್ತು ಸ್ಯಾರಿ. ಸೊ ಅದಕ್ಕೋಸ್ಕರ ಜಸ್ಟ್ ನೋಡೋಣ. ಅದು ಕ್ಯಾಶ್ ಆನ್ ಡೆಲಿವರಿ ಇದ್ದಿದ್ದಕ್ಕೆ ನಾನು ನಂಬಿ ಆರ್ಡರ್ ಮಾಡಿದ್ದು. ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಇವತ್ತಿನವರೆಗೂ ಒಂದು ಆರ್ಡರು ಮಾಡಿಲ್ಲ. ಸೊ ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಸ್ಯಾರಿ. ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ, ಹುಟ್ಟಾಗ ಚೆನ್ನಾಗಿ ಕಾಣ್ಬೋದು. ಟ್ರಾನ್ಸ್ಪರೆಂಟ್ ಇಲ್ಲ, ನೀವು ನೋಡ್ಬೋದು. ಸೊ ಈ ಸ್ಯಾರಿಗೆ ನೀವು ವೈಟ್ ಬ್ಲೌಸ್ ಜೊತೆಗೆ ರೆಡ್ ಮತ್ತು ಗೋಲ್ಡಲ್ಲಿ ಥ್ರೆಡ್ ವರ್ಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋದಕ್ಕಿಂತ ಜಾಸ್ತಿನೇ ಬಂದಿದೆ. ಸೊ ಬ್ಲೌಸ್ ರನ್ನಿಂಗಲ್ಲೇ ಬಂದಿದೆ. ಸೊ ಇದಕ್ಕೇನೂ ಡಿಫ್ರೆನ್ಸ್ ಇಲ್ಲ. ಸೊ ನಾನು ಅದೇನು ಕಟ್ ಮಾಡ್ಸೋಕ್ಕೆ ಹೋಗಲ್ಲ, ಅದು ಹಾಗೇ ಇರಲಿ. ಸೊ ಹೆಂಗಿದ್ರು ವೈಟ್ ಕಲರ್ ಬ್ಲೌಸ್ ಹೊಲಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಹೆಂಗೆ ಕಾಣ್ಬೋದು ಅಂತ. ನಂಗೆ ಗೊತ್ತಿಲ್ಲ, ಬಟ್ ನಾನು ಡೆಫಿನೆಟ್ಲಿ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಕ್ಲಾದಿನಾದಲ್ಲಿ ಹೋಗಿ ಸ್ಯಾರಿ ತೊಗೊಳ್ಳಿ. ನಾನು ಇದಕ್ಕೆ ಸ್ಯಾರಿ ಬಂದು 1350 ಅಷ್ಟೇ, ಓನ್ಲಿ 1350. ನಾನು ಇದಕ್ಕೆ ಡೆಲಿವರಿ ಚಾರ್ಜಸ್ 100 ರೂಪಿ ಕೊಟ್ಟಿದ್ದೀನಿ. ಆರ್ಡರ್ ಕನ್ಫರ್ಮ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ 200 ರೂಪೀಸ್ ಮುಂಚೆಯಾಗಿ ಪೇ ಮಾಡಬೇಕು ಅಷ್ಟೇ. ಅದಾದಮೇಲೆ ಅವ್ರದ್ದು ವಾಟ್ಸಪ್ ನಂಬರ್ ಎಲ್ಲ ಅವರೇ ಕಳಿಸ್ಕೊಡ್ತಾರೆ. ಕ್ಲಾದಿನಾ ಅನ್ನೋ ಆ್ಯಪಲ್ಲೇ ಅವ್ರು ವಾಟ್ಸಪ್ ನಂಬರ್ ಹಾಕಿದ್ದಾರೆ. ಅದು ಅವ್ರದ್ದು ಏನು ಹೇಳ್ತೀವಿ, ಅವ್ರದ್ದು ಒಫಿಷಿಯಲ್ ನಂಬರ್. ಲೈಕ್ ಆ ಕ್ಲಾದಿನಾ ಅವ್ರದ್ದು ಒಫಿಷಿಯಲ್ ನಂಬರ್. ನೀವು ಅದರಲ್ಲಿ ಫಸ್ಟು ಟೆಕ್ಸ್ಟ್ ಮಾಡ್ಬೋದು. ಅದಾದಮೇಲೆ ಅವರು ನೇತ್ರ ಅನ್ನೋರ್ದು ನಂಬರ್ ಕೊಡ್ತಾರೆ, ಅದಕ್ಕೆ ನೀವು ಪೇಮೆಂಟ್ ಮಾಡ್ಬೋದು. ಸೊ 200 ರೂಪಿ ನೀವು ಮುಂಚೆಯಾಗಿ ಪೇ ಮಾಡಬೇಕು, ಅಡ್ವಾನ್ಸ್ ಪೇಮೆಂಟ್. ಅದಾದಮೇಲೆ ನೀವು ಮನೆಗೆ ಬಂದ ಮೇಲೆ ಕ್ಯಾಶ್ ಆನ್ ಡೆಲಿವರಿ ತೊಗೋಬೋದು. ಸೊ ನನಗಂತೂ ಸ್ಯಾರಿ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಈ ಥರನೇ ಸ್ಯಾರೀಸ್ ಬೇಕು, ಅದು ಕಮ್ಮಿ ರೇಟಲ್ಲಿ ಬೇಕು, ನಾವಿಲ್ಲೇ ಮೈಸೂರಲ್ಲಿ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ತೊಗೊತೀವಿ ಅಂದ್ರೂ ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸ್ಯಾರಿನೇ ನಾವು 4000 ಪ್ಲಸ್ ಕೊಟ್ಟು ತೊಗೊತೀವಿ. ಸೊ ಆನ್ಲೈನಲ್ಲಿ ನಮಗೆ 1500 ಒಳಗಡೆ ಸಿಗ್ತಾ ಇದೆ ಅಂದಮೇಲೆ ವೈ ಕಾಂಟ್ ಅಲ್ವಾ? ಸೊ ಹೋಗಿ ಚೆಕ್ ಮಾಡಿ. ನಾನು ಅವ್ರ ಪ್ರೊಫೈಲ್ನ ಟ್ಯಾಗ್ ಮಾಡಿರ್ತೀನಿ,
ಡೂ ಚೆಕ್ ಆ್ಯಂಡ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.